ಬೆಂಗಳೂರು ರಸ್ತೆ ಗುಂಡಿಗಳ ಸಮಸ್ಯೆಯನ್ನ ಕೇಳೋರು ಯಾರು ಅನ್ನುವಂತಹ ಪ್ರಶ್ನೆ ಇಲ್ಲಿ ಮನೆ ಮಾಡ್ತಾ ಇದೆ. ರಸ್ತೆಗೆ ಟಾರ್ ಹಾಕಿಸಿ ಅಂತ ಕೇಳ್ಕೊಂಡ ಶ್ರೀಸಾಮಾನ್ಯನ ಬಳಿಯೇ ಸಂಸದ ತೇಜಸ್ವಿ ಸೂರ್ಯ ನನ್ನ ಆಫೀಸ್ ರಸ್ತೆಗೆ ಟಾರ್ ಹಾಕಿಸ್ಕೊಳ್ಳೋಕೆ ಆಗ್ತಿಲ್ಲ, ನನ್ನ ಪ್ರಾಬ್ಲಮ್ ಯಾರಿಗೆ ಹೇಳೋಣ ಸರ್ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರದಲ್ಲಿ ಅಸಹಾಯಕತೆ ವ್ಯಕ್ತಪಡಿಸಿದ್ರು. ಇಂದು ಸಂಸದ ತೇಜಸ್ವಿ ಸೂರ್ಯ 3ನೇ ಹಂತದ ನಮ್ಮ ಮೆಟ್ರೋ ಮಾರ್ಗ ಪರಿಶೀಲನೆಗಾಗಿ ಜೆಪಿ ನಗರಕ್ಕೆ ತೆರಳಿದಾಗ ಈ ಘಟನೆ ಕಂಡುಬಂತು. ಇನ್ನು ಸಂಸದರು ಬಂದರೂ ಮೆಟ್ರೋ ಅಧಿಕಾರಿಗಳಾಗಲಿ ದಕ್ಷಿಣ ವಿಭಾಗದ ಡಿಸಿಪಿ ಆಗಲಿ ಸ್ಥಳಕ್ಕೆ ಬರಲಿಲ್ಲ. ಇದಕ್ಕೆ ಸಂಸದ ತೇಜಸ್ವಿ ಸೂರ್ಯ ಗರಂ ಆದರು. 1.5 ವರ್ಷದಿಂದ ನಮಗೆ ನನ್ನ ಆಫೀಸ್ ರೋಡಿಗೆ ಟಾರ್ ಹಾಕ್ಸ್ಕೊಳಕ್ಕೆ ನಾನು ಇದನ್ನ ಬಹಳ ಬೇಜಾರಿಂದ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಇದು ಐ ಡೋಂಟ್ ವಾಂಟ್ ಟು ಪೊಲಿಟಿಸೈಸ್ ದಿಸ್, ಬಟ್ ಈ ಸರ್ಕಾರ ಬಂದ ಮೇಲಿಂದ ನಾನು ನಿಮಗೆ ಕೇಳ್ತೀನಿ, ಯಾವ್ದಾದ್ರೂ ಒಂದು ಕಡೆ ಒಬ್ರು MLA ಯಾವ್ದಾದ್ರೂ ಒಂದು ಡೆವಲಪ್ಮೆಂಟ್ ಆಕ್ಟಿವಿಟಿ ಇದು ಗುದ್ದಲಿ ಪೂಜೆ ಮಾಡಿರುವಂತ ಫೋಟೋ ನೀವು ನೋಡಿದ್ದೀರಾ? ರಾಜ್ಯ ಸಚಿವರೊಬ್ರು ಯಾರಾದರೂ ಸಮಸ್ಯೆಯನ್ನು ಬಗೆಹರಿಸ್ರಪ್ಪ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಈ ಕಡೆ ಸಂಸದರು ಅಸಹಾಯಕತೆ ತೋಡ್ಕೊಳ್ತಾರೆ. ಶ್ರೀಸಾಮಾನ್ಯರು ಏನು ಮಾಡಬೇಕು, ಯಾರ ಬಳಿ ಹೇಳ್ಕೊಳ್ಬೇಕು? ನಿಮ್ಮಂಥವರೇ ಹೀಗೆ ಅಂದ್ಬಿಟ್ರೆ ಏನು ಮಾಡಬೇಕು? ಹಾಗಾದರೆ ಇನ್ಮೇಲೆ ರಸ್ತೆಗಳಲ್ಲಿ ಗುಂಡಿ ಅನ್ನಬಾರ್ದು, ಗುಂಡಿಗಳ ರಸ್ತೆ ಅಂತ ಕರೆದ್ರೆ ಸೂಕ್ತ ಅನಿಸುತ್ತೆ. ಆಗ ನಾವು ಮೈಂಡ್ ಸೆಟ್ ಆಗಿಬಿಡುತ್ತೆ, ಗುಂಡಿ ಇದೆಯಪ್ಪ ಆಗುತ್ತೆ ಚಲ್ತಾ ಇದೇ ನಡ್ಕೊಂಡು ಹೋಗಲಿ ಬಿಡಿ, ಹೆಂಗಿದ್ರು ಗುಂಡಿ ಇದೆ ಅನ್ನೋದು. ಹಿಂಗಾಗ್ತಾ ಇದೆ ಬೆಂಗಳೂರಿನಲ್ಲಿ. ಆದಷ್ಟು ಇದನ್ನು ಬಗೆಹರಿಸಿ. ಒಬ್ಬೊಬ್ಬರೇ ಅಸಹಾಯಕತೆ ತೋರಿಸ್ಕೊಂಡು ಹೋಗೋದಲ್ಲ, ಜನರ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ನೀವುಗಳಿರೋದು. ನೀವು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಮಾಡಿ, ನೀವೇ ಬೇಸರ ಮಾಡ್ಕೊಂಡ್ಬಿಟ್ರೆ ಹೆಂಗಾಗುತ್ತೆ? ಕೋಲ್ಕತ್ತಾ ಅತ್ಯಾಚಾರ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಾನು ತಪ್ಪು ಮಾಡಿಲ್ಲ, ನಾನು ಅಮಾಯಕ ಎನ್ನುತ್ತಾ ಆರೋಪಿ ಸಂಜಯ್ ರಾಯ್ ಕೋರ್ಟ್ನಲ್ಲಿ ಕಣ್ಣೀರು ಹಾಕಿದ್ದಾನಂತೆ. ಸುಳ್ಳು ಪತ್ತೆ ಪರೀಕ್ಷೆಗೆ ಯಾಕೆ ಒಪ್ಪಿರುವೆ ಅಂತ ಜಡ್ಜ್ ಕೇಳಿದಾಗ ಕಣ್ಣೀರು ಹಾಕಿ ನಾನು ತಪ್ಪ ಮಾಡಿಲ್ಲ, ಇದು ಎಲ್ರಿಗೂ ಗೊತ್ತಾಗಬೇಕು, ಪಾಲಿಗ್ರಾಫ್ ಪರೀಕ್ಷೆಗೆ ಆ ಕಾರಣಕ್ಕೆ ಒಪ್ಕೊಂಡಿದ್ದೀನಿ ಅಂತೆಲ್ಲ ಹೇಳಿದ್ದಾನೆ. ಇಂದು ಆರೋಪಿ ಸಂಜಯ್ ರಾಯ್ ಸೇರಿ 6 ಮಂದಿಗೆ ಜೈಲಿನಲ್ಲಿಯೇ ಸುಳ್ಳು ಪತ್ತೆ ಪರೀಕ್ಷೆಯ ಪ್ರಕ್ರಿಯೆ ಪ್ರಾರಂಭವಾಯಿತು. ಇದಕ್ಕಾಗಿ ದೆಹಲಿಯಿಂದ FS ತಜ್ಞರ ವಿಶೇಷ ಟೀಮ್ ಕೋಲ್ಕತ್ತಾಗೆ ತೆರಳಿತು. ಇನ್ನು ಹಣಕಾಸು ಅವ್ಯವಹಾರ ಆರೋಪ ಸಂಬಂಧ ಮಾಜಿ ಪ್ರಿನ್ಸಿಪಾಲ್ ಸಂದೀಪ್ ಘೋಷ್ ವಿರುದ್ಧ CBI FIR ದಾಖಲಿಸಿಕೊಂಡಿದೆ. 2 ಕೋಟಿ ಜೀವ ವಿಮೆ ಹಣ ಪಡೆಯಲು ದಂಪತಿ ಮಾಡಿದಂತಹ ಖತರ್ನಾಕ್ ಪ್ಲಾನ್ ಏನು ಅನ್ನೋದು ಒಂಥರ ಸಿನಿಮೀಯ ಸ್ಟೈಲಲ್ಲೇ ಇದೆ. ಒಬ್ಬ ಅಮಾಯಕನನ್ನ ಬಲಿ ಪಡೆದಿದ್ದಾರೆ. ವಿಪರೀತ ಸಾಲ ಮಾಡಿಕೊಂಡಿದ್ದ ಹೊಸಕೋಟೆಯ ಚಿಕ್ಕಕೋಲಿಗ ಗ್ರಾಮದ ಮುನಿಸ್ವಾಮಿ ಗೌಡ ತನ್ನಂತೆ ಇದ್ದ ವ್ಯಕ್ತಿಯ ಪರಿಚಯ ಬೆಳೆಸಿದ. ಶಿಡ್ಲಘಟ್ಟಕ್ಕೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋದ. ಹಾಸನದ ಗಂಡಸಿ ಬಳಿ ಆತನನ್ನ ಲಾರಿ ಹರಿಸಿ ಕೊಂದು ಅಪಘಾತ ಅಂತ ಬಿಂಬಿಸೋಕೆ ಪ್ರಯತ್ನ ನಡೆಸಿದ. ಇದು ತನ್ನ ಗಂಡನದ್ದೇ ಶವ ಅಂತ ಮುನಿಸ್ವಾಮಿ ಗೌಡನ ಪತ್ನಿ ಶಿಲ್ಪಾರಾಣಿ ಗೋಳಾಡಿ ಅಂತ್ಯಕ್ರಿಯೆಯನ್ನು ಮುಗಿಸಿದ್ಲು. ಈ ಅವಧಿಯಲ್ಲಿಯೇ ಅಜ್ಞಾತ ಸ್ಥಳದಲ್ಲಿದ್ದ ಮುನಿಸ್ವಾಮಿ ಗೌಡ ಹೊರಕ್ಕೆ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ಲಿಲ್ಲ, ಚಡಪಡಿಸ್ತಾ ಇದ್ದ. ಕಡೆಗೆ ಧೈರ್ಯ ಮಾಡಿ ತನಗೆ ಪರಿಚಯರಾಗಿದ್ದ ಶಿಡ್ಲಘಟ್ಟ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಎದುರು ಕಣ್ಣೀರು ಹಾಕೊಂಡ. ಆದರೆ ಅಸಲಿ ವಿಷಯ ಗೊತ್ತಾದ ಕೂಡಲೇ ಮುನಿಸ್ವಾಮಿ ಗೌಡ ದಂಪತಿಯನ್ನ ಗಂಡಸಿ ಪೊಲೀಸರು ಬಂಧಿಸಿ ವಿಚಾರಣೆಗೆ ನಡೆಸಿದ್ದಾರೆ. ಕೊಲೆಯಾದ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗಬೇಕಿದೆ. ಕೊಪ್ಪಳದ ಗಂಗಾವತಿಯಲ್ಲಿ ಹೊಸ ವಿನ್ಯಾಸದ ಬೀದಿ ದೀಪಗಳನ್ನು ಅಳವಡಿಸಲಾಗಿದೆ. ಇದು ಬಿಲ್ಲು ಬಾಣ ತಿರುಪತಿ ತಿಮ್ಮಪ್ಪನ ನಾಮದ ಮಾದರಿಯನ್ನ ಹೊಂದಿದೆ. ಇವು ಗಂಗಾವತಿ ಪಟ್ಟಣದ ಸೌಂದರ್ಯವನ್ನ ಹೆಚ್ಚು ಮಾಡ್ತಾ ಇದೆ. ಆದರೆ ಬೀದಿ ದೀಪದ ಕಂಬಗಳು ಧಾರ್ಮಿಕ ಚಿಹ್ನೆಗಳನ್ನ ಒಳಗೊಂಡಿರುವ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಇದರಿಂದ ಕೋಮು ಸೌಹಾರ್ದತೆ ಹಾಳಾಗುವ ಸಾಧ್ಯತೆ ಇದೆ ಅಂತ STPI ತಗಾದೆ ತೆಗೆದಿದೆ. ಇವುಗಳನ್ನ ಕೂಡಲೇ ತೆರವು ಮಾಡಬೇಕು ಅನ್ನೋ ಆಗ್ರಹ. ಇದಕ್ಕೆ ಸಹಜವಾಗಿಯೇ ಹಿಂದೂ ಸಂಘಟನೆಗಳ ವಿರೋಧ ಕೂಡ ವ್ಯಕ್ತವಾಗಿದೆ. ಇದರಿಂದ ಹೇಗೆ ಕೋಮು ಸೌಹಾರ್ದತೆ ಹಾಳಾಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸುಮ್ಮನೆ ದೂರು ಕೊಟ್ಟಿರೋ STPI ಮುಖಂಡರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಆ ರಸ್ತೆಯಲ್ಲಿ ಅದನ್ನು ಹಾಕಿರೋದ್ರಿಂದ STPIಗೆ ಆಗ್ತಾ ಇರುವಂತಹ ಅನಾನುಕೂಲ ಏನು? ಅದರಿಂದ ನಿಮಗೆ ಏನೋ ಸಮಸ್ಯೆ ಆಗ್ತಿದೆ, ಕೋಮು ಸೌಹಾರ್ದತೆ ಹಾಳಾಗ್ತಾ ಇದೆ. ಯಾಕೆ ಇಲ್ಲಿವರೆಗೂ ಇತ್ತಲ್ಲ, ಏನು ಸಮಸ್ಯೆ ಆಗಿಲ್ವಲ್ಲ, ಇನ್ನು ಮುಂದೆ ಇದು ಬಿಟ್ಟರೆ ಸಮಸ್ಯೆ ಆಗುತ್ತಾ? ಅದು ಯಾಕೆ ಹೀಗೆ? ಅಯೋಧ್ಯೆಯಲ್ಲಿ ನನ್ನ ಸಹೋದ್ಯೋಗಿಗಳು ಕೂಡ ಅಲ್ಲಿ ಹೋಗಿದ್ರು. ಅಲ್ಲಿ ಬಹುತೇಕ ಮುಸ್ಲಿಂ ಮಳಿಗೆಗಳೇನಿದೆ ಅಲ್ಲಿ ಶ್ರೀರಾಮನ ಒಂದು ಫೋಟೋಗಳನ್ನೇ ಅಂಗಡಿಗಳ ಶಟರ್ಗಳ ಮೇಲೆ ಹಾಕಿದ್ದಾರೆ. ಸೊ ಅವ್ರು ಯಾಕೆ ಹಾಕಿದ್ದಾರೆ? ಅಲ್ಲಿ ಕೋಮು ಸೌಹಾರ್ದತೆ ಹಾಳಾಗಿಲ್ವಾ? ಈ ಮೆಂಟಾಲಿಟಿ ಬಿಡಿ, ಅದರಿಂದ ಹೊರಗೆ ಬನ್ನಿ. ನಿಮ್ಮಂಥವರಿಂದನೇ ಪ್ರಚೋದನೆ ಕೊಡಿಸೋದು, ಅಲ್ಲೇನೋ ಒಂದು ಆಗಲಿ ಅಂತ ನೀವು ಹಪ್ಪಹಪ್ಪಿಸ್ತಾ ಇರ್ತೀರಿ, ಅದನ್ನು ಫಸ್ಟ್ ಬಂದ್ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಕೇಂದ್ರ ಸಚಿವ ಸಂಪುಟ ಇಂದು 3 ನಿರ್ಣಯವನ್ನು ಕೈಗೊಂಡಿದೆ. ಕೇಂದ್ರ ಸರ್ಕಾರಿ ಉದ್ಯೋಗಿಗಳ ಸಾಮಾಜಿಕ ಭದ್ರತೆಗಾಗಿ ಕೇಂದ್ರ ಸರ್ಕಾರ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಜಾರಿಗೆ ತಂದಿದೆ. ವೇತನದ 50% ಪಿಂಚಣಿ ರೂಪದಲ್ಲಿ ನೀಡೋದಕ್ಕೆ ನಿರ್ಧರಿಸಿದೆ. ಇದರಿಂದ 23 ಲಕ್ಷ ಉದ್ಯೋಗಿಗಳಿಗೆ ಅನುಕೂಲ ಆಗುತ್ತೆ. ಇದಕ್ಕಾಗಿ ಕೇಂದ್ರಕ್ಕೆ ಹೆಚ್ಚುವರಿಯಾಗಿ 10,579 ಕೋಟಿ ಹೊರೆಯಾಗುತ್ತೆ ಅಂತ ಹೇಳಲಾಗ್ತಿದೆ. ಇದೇ ವೇಳೆ ಬಯೋ E3 ವಿಧಾನದ ಜೊತೆಗೆ ವಿಜ್ಞಾನಾಧಾರ ಯೋಜನೆಗೆ ತರಲು ಸಂಪುಟ ಒಪ್ಪಿಗೆ ಸೂಚಿಸಿದೆ.
11-12ನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ ಕಲ್ಪನೆ ಅನುಮೋದನೆ ನೀಡಿದೆ. ಈ NPS OPS ವಿವಾದದ ನಡುವೆ ಈ ಹೊಸ ಸ್ಕೀಮ್, ಅದರಲ್ಲೂ ಕೂಡ ಕೆಲವೊಂದಷ್ಟು ಕಂಡೀಷನ್ಸ್, ಅಂದರೆ UPSನ ಆಯ್ಕೆ ಮಾಡ್ಕೊಳ್ಳೋದೇನು ಮ್ಯಾಂಡೇಟ್ ಇಲ್ಲ. NPS UPS ನಡುವೆ ನೀವು ಯಾವುದಾದ್ರೂ ಆಯ್ಕೆ ಮಾಡ್ಕೊಳ್ಬಹುದು ಅನ್ನೋದನ್ನು ಕೂಡ ಹೇಳಿದೆ. ಜೊತೆಗೆ ಇದರ 3 ಬಗೆಯ ಲಾಭಗಳನ್ನು ಕೂಡ ವಿವರಿಸ್ತಾ ಇದ್ದಾರೆ. 25 ವರ್ಷಗಳ ಕಾಲ ನೀವು ಕೆಲಸ ಮಾಡಿರಬೇಕು, ಅದಾದ ನಂತರವೇ ಈ ಸ್ಕೀಮ್ಗೆ ಒಳಪಡ್ತೀರಿ ಅಂತ ಹಲವಾರು ಒಂದಷ್ಟು ಅದರಲ್ಲಿ ಏನದು ರೂಲ್ಸ್ಗಳನ್ನು ಕೂಡ ಇಟ್ಟಿದ್ದಾರೆ. ಆ ರೂಲ್ಸ್ಗಳೇನು, ಅದರ ಆಧಾರದ ಮೇಲೆ ಲಾಭ ಯಾವುದಾಗುತ್ತೆ, ನಷ್ಟ ಏನಾಗುತ್ತೆ, ಅದರ ಆಧಾರದ ಮೇಲೆ ತೆಗೆದುಕೊಳ್ಬಹುದು. ಬಟ್ ಹಲವು ರಾಜ್ಯಗಳಲ್ಲಿ NPS OPS ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಿತ್ತು. ನೋಡೋಣ ಇದೇನಾಗುತ್ತೆ ಅಂತ. ದೇಶದಲ್ಲಿ ಮೊದಲ ಬಾರಿಗೆ ಪುನರ್ಬಳಕೆಯ ಹೈಬ್ರಿಡ್ ರಾಕೆಟ್ ರೂಮ್ಹಿ 1ರ ಉಡಾವಣೆ ಯಶಸ್ವಿಯಾಗಿದೆ. ಸ್ಪೇಸ್ ಝೋನ್ ಇಂಡಿಯಾ ಹಾಗೂ ಮಾರ್ಟಿನ್ ಗ್ರೂಪ್ ರೂಪಿಸಿದ 80 kg ಭಾರವುಳ್ಳ ರಾಕೆಟ್ ಅನ್ನು ತಮಿಳುನಾಡಿನ ಗ್ರಾಮದ ತೀರದಲ್ಲಿ ಹೈಡ್ರಾಲಿಕ್ ಮೊಬೈಲ್ ಕಂಟೈನರ್ ಲಾಂಚ್ ಪ್ಯಾಡ್ನಿಂದ ಉಡಾವಣೆ ಮಾಡಲಾಯಿತು. 1 kgಗಿಂತ ಕಡಿಮೆ ಭಾರದ 3 ಕ್ಯೂಬ್ ಉಪಗ್ರಹಗಳನ್ನು 50 ಪಿಕೋ ಸ್ಯಾಟಲೈಟ್ ಹೊತ್ತ ರೂಮಿ ರಾಕೆಟ್ ನಿಗದಿತ ಕಕ್ಷೆ ಸೇರಿದೆ. ಈ ರಾಕೆಟ್ ಅವಶೇಷಗಳನ್ನು ಸಂಗ್ರಹಿಸಿ ಮರುಬಳಕೆ ಮಾಡಲಾಗಿದೆ. ವೆಲ್ಕಮ್ ಬ್ಯಾಕ್. ಅಯೋಧ್ಯೆಯ ರಾಮ ಮಂದಿರ ಟ್ರಸ್ಟ್ಗೆ ಬರೋಬ್ಬರಿ 2100 ಕೋಟಿ ಮೊತ್ತದ ಚೆಕ್ ಕಳಿಸಿದ್ದಾರೆ. ಈ ಚೆಕ್ ಮೇಲೆ ದಾನಿ ಹೆಸರು, ವಿಳಾಸ, ಫೋನ್ ನಂಬರ್ ಕೂಡ ಇದೆ. ಆದರೆ ಈ ಚೆಕ್ ಅನ್ನ ಪ್ರಧಾನಮಂತ್ರಿ ಸಹಾಯ ನಿಧಿ ಹೆಸರಲ್ಲಿ ಟ್ರಸ್ಟ್ಗೆ ಪೋಸ್ಟ್ ಮಾಡಿದ್ದಾರೆ. ಇದೀಗ ಈ ಚೆಕ್ ಬಗ್ಗೆ ಸಂಪೂರ್ಣ ವಿವರವನ್ನ ಪಡೆಯೋದಕ್ಕೆ ಪ್ರಧಾನಿ ಸಚಿವಾಲಯವನ್ನ ಸಂಪರ್ಕಿಸಲು ಟ್ರಸ್ಟ್ ಮುಂದಾಗಿದೆ. ಅಂದಹಾಗೆ ರಾಮ ಮಂದಿರ ಟ್ರಸ್ಟ್ 2600 ಕೋಟಿ ಹಣವನ್ನ ಬ್ಯಾಂಕ್ನಲ್ಲಿ FD ಇಟ್ಟಿದೆ. ಹುಬ್ಬಳ್ಳಿಯ ಅಂಜಲಿಯ ಅಂಬಿಗೇರ ಕೊಲೆ ಪ್ರಕರಣದ ತನಿಖೆ ನಡೆಸಿದಂತಹ CID ಹುಬ್ಬಳ್ಳಿ ಕೋರ್ಟ್ಗೆ ದೋಷಾರೋಪ ಪಟ್ಟಿಯನ್ನು ಕೊಡ್ತು. ತನ್ನಿಂದ ಅಂತರ ಕಾಯ್ದುಕೊಂಡ ಕಾರಣಕ್ಕೆ ಸಿಟ್ಟಾದ ಗಿರೀಶ್ ಮೈಸೂರಿನಿಂದ ಬಂದು ಅಂಜಲಿಯನ್ನ ಕೊಂದಿದ್ದಾನೆ ಅಂತ 494 ಪುಟಗಳ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಿದೆ. ಒಟ್ಟು 85 ಸಾಕ್ಷ್ಯಗಳನ್ನು ದೋಷಾರೋಪ ಪಟ್ಟಿಯಲ್ಲಿ CID ಉಲ್ಲೇಖಿಸಿದೆ. ಮೇ 15ರಂದು ಅಂಜಲಿ ಹತ್ಯೆ ನಡೆದಿತ್ತು. ಇದೀಗ ಅಂಜಲಿ ಕೊಲೆ ನಡೆದ 98 ದಿನಗಳ ಬಳಿಕ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ರಾಜ್ಯದ ವಿವಿಧೆಡೆ ಮಳೆ ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಬಿರುಸು ಪಡೆದಿದೆ. ಹೊನ್ನಾವರದ ಬಸ್ ನಿಲ್ದಾಣ, ಸಂತೆ ಸ್ಥಳ ಜಲಾವೃತವಾಗಿದೆ. ತರಕಾರಿ ಎಲ್ಲ ನೀರು ಪಾಲಾಗಿದೆ. ಜೊತೆಗೆ ಕಡಲ್ಕೊರೆತ ಕೂಡ ಹೆಚ್ಚಾಗಿದೆ. ಅಂಕೋಲದ ಹಾರವಾಡ ಬಳಿ ಮನೆ, ತೆಂಗಿನ ಮರಗಳು ಸಮುದ್ರದ ಪಾಲಾಗಿವೆ. ರಾಜಕೀಯ ಬಿಕ್ಕಟ್ಟು ಎದುರಿಸ್ತಾ ಇರುವ ಬಾಂಗ್ಲಾದೇಶದ ಮೇಲೆ ಪ್ರಕೃತಿಯೂ ಮುನಿಸಿಕೊಂಡಂತೆ ಕಾಣಿಸ್ತಾ ಇದೆ. ಬಾಂಗ್ಲಾದೇಶದ ಎಲ್ಲೆಡೆ ಭಾರೀ ಪ್ರವಾಹ ಉಂಟಾಗಿದೆ. ಕನಿಷ್ಠ 15 ಮಂದಿ ಬಲಿಯಾಗಿದ್ದಾರೆ. 50 ಲಕ್ಷ ಮಂದಿ ಸಂತ್ರಸ್ತರಾಗಿದ್ದಾರೆ. ಇದು ಕಳೆದ 3 ದಶಕದಲ್ಲಿ ಅತ್ಯಂತ ಭೀಕರ ಪ್ರವಾಹ ಅನ್ನಲಾಗ್ತಾ ಇದೆ. ಕೆರೆ ಒತ್ತುವರಿ ಆರೋಪದ ಮೇಲೆ ಟಾಲಿವುಡ್ ನಟ ನಾಗಾರ್ಜುನ ಹೈದರಾಬಾದ್ನಲ್ಲಿ ನಿರ್ಮಿಸಿದಂತಹ ಕಲ್ಯಾಣ ಮಂಟಪವನ್ನು ತೆಲಂಗಾಣ ಸರ್ಕಾರ ನೆಲಸಮ ಮಾಡಿದೆ. 3.5 ಎಕರೆ ಕಬ್ಜಾ ಮಾಡಿ ನಟ ನಾಗಾರ್ಜುನ ಕಲ್ಯಾಣ ಮಂಟಪ ನಿರ್ಮಿಸಿದ್ದಾರೆ ಅನ್ನೋ ಆರೋಪ. ಈ ಹಿನ್ನೆಲೆಯಲ್ಲಿ ಕಲ್ಯಾಣ ಮಂಟಪವನ್ನು ಕೆಡವೋದಕ್ಕೆ ಹೈಡ್ರಾ ಸಂಸ್ಥೆಗೆ ಸಚಿವ ಕೋಮಟಿರೆಡ್ಡಿ ಆದೇಶ ಕೊಟ್ಟಿದ್ರು. ಆದರೆ ಇದು ಪಟ್ಟಾ ಭೂಮಿಯಲ್ಲಿ ನಿರ್ಮಾಣ ಮಾಡಿರುವಂತಹ ಕಟ್ಟಡ, ಒಂದಿಂಚು ಕೂಡ ಕೆರೆ ಒತ್ತುವರಿ ಆಗಿಲ್ಲ ಅಂತ ನಾಗಾರ್ಜುನ ಸ್ಪಷ್ಟನೆ ಕೊಡೋ ಮೂಲಕ ಕೋರ್ಟ್ಗೆ ಹೋಗಿ ತಡೆಯಾಜ್ಞೆ ಕೂಡ ತಂದಿದ್ದಾರೆ. ಆದರೆ ಅಷ್ಟರಲ್ಲೇ ನೆಲಸಮ ಮಾಡಿದ್ದಾರೆ. ಭಾರೀ ಮಳೆ ಕಾರಣ ಮಹಾರಾಷ್ಟ್ರದ ಪುಣೆ ಬಳಿ ಹೆಲಿಕಾಪ್ಟರ್ ಪತನವಾಗಿದೆ. ಆದರೆ ಅದೃಷ್ಟವಶಾತ್ ಹೆಲಿಕಾಪ್ಟರ್ನಲ್ಲಿದ್ದ 4 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತೀವ್ರವಾಗಿ ಗಾಯಗೊಂಡ ಪೈಲಟ್ನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ಹೆಲಿಕಾಪ್ಟರ್ ಮುಂಬೈನಿಂದ ಹೈದರಾಬಾದ್ ಕಡೆಗೆ ಹೊರಟಿತ್ತು. ಭಾರತೀಯ ಕ್ರಿಕೆಟ್ನಲ್ಲಿ ಮತ್ತೊಂದು ಅಧ್ಯಾಯ ಮುಗಿದಿದೆ. ಟೀಂ ಇಂಡಿಯಾದ ಸ್ಟಾರ್ ಓಪನರ್ ಶಿಖರ್ ಧವನ್ ಎಲ್ಲಾ ಮಾದರಿಯ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ. ಅಸಂಖ್ಯಾತ ನೆನಪುಗಳೊಂದಿಗೆ ನನ್ನ ಜೀವನದ 14 ವರ್ಷದ ಕ್ರಿಕೆಟ್ ಅಧ್ಯಾಯಕ್ಕೆ ವಿದಾಯ ಹೇಳ್ತಾ ಇದ್ದೀನಿ. ನೆಮ್ಮದಿಯಿಂದ ನಿರ್ಗಮಿಸ್ತಾ ಇದ್ದೀನಿ. ನಿಮ್ಮ ಪ್ರೀತಿ, ಅಭಿಮಾನಕ್ಕೆ ಧನ್ಯವಾದ ಅಂತ ತಿಳಿಸಿದ್ದಾರೆ.